ಹಳೆಯ ಪ್ರಸಂಗವನ್ನು ನೆನಪಿಗೆ ಬಂತು. ಯಾವ ಪ್ರಸಂಗ? ಕರ್ಣಾರ್ಜುನ ಕಾಳಗ. ಆ ಹೊತ್ತಿನಲ್ಲಿ ಒಮ್ಮೆ ನಾವೀರ್ವರು ಏರಿರುವಂತಹ ಭೂಮಿ ತೂಕದ ರಥ ಒಮ್ಮೆಲೆ ಬುಗುರಿಯಂತೆ ಹಿಂದೆ ತಿರುಗಿದ್ದು ನೋಡಿದ್ದೆಯಲ್ಲ? ತಿರುಗಿದ್ದು ಹೌದು. ಆ ಹೊತ್ತು ನಾನು ದಿಗ್ಭ್ರಮೆಗೆ ಒಳಗಾಗಿ ಅಂತಹ ವೀರ ಸಾಧನೆ ಮಾಡಿದಂತಹ ವಿರೋಧಿಯಾದಂತಹ ಕರ್ಣನನ್ನು ಹೊಗಳಿದ್ದೆ. ಯಾಕೆ ಯಾಕೆ? ಆಗ ಕೋಪಿಸಿಕೊಂಡವ ನೀನು. ಆಗ ನಿನಗೆ ಸವಿವರವಾಗಿ ಎಲ್ಲವನ್ನೂ ನಾನು ಬಿಚ್ಚಿಟ್ಟೆ. ಅಂತೆಯೇ ಇಂದು ವಿರೋಧಿಯಲ್ಲಿ ವಿಜಯವನ್ನ ಕಂಡಾಗ ನಾವು ಸೋಲನ್ನ ಗ್ರಹಿಸಬೇಕಾಗಿಲ್ಲ. ಸೋಲು ಕ್ಷಣಿಕ. ಆತ ವಿಜಯದಿಂದ ಮೈಮರೆಯುತ್ತಾ ಇದ್ದಾನೆ, ಉತ್ಸಾಹದಲ್ಲಿ ಕುಣಿದಾಡುತ್ತಾ ಇದ್ದಾನೆ. ಹಾಗಾದ್ರೆ ಈ ಸಂದರ್ಭವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಈಗಾಗಲೇ ನಾನು ಸೂಚ್ಯವಾಗಿ ನಿನಗೆ ಹೇಳಿದಂತೆ ಸಾಮಾನ್ಯವಾದ ಯೋಧರಿಂದ ಅವನನ್ನ ಬಗ್ಗು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅವನ ನಾಶ ಆಗಬೇಕು ಅಂತ ಆದ್ರೆ ಏನು ಮಾಡಬೇಕು? ಅಸಾಮಾನ್ಯ ವ್ಯಕ್ತಿ ಆದಂಥ ನೀನು ನಿನ್ನಿಂದಲೂ ಸಾಧ್ಯವಾಗಲಿಲ್ಲ ಅಂತ ಆದ್ರೆ ಬೇರೆ ಉಪಾಯವನ್ನು ನಾವು ಹುಡುಕಬೇಕೋ ಬೇಡ? ಈ ಪ್ರಸಂಗ ಮುಂದೆ ಹೋಗುವುದು ಹೇಗೆ ಅಲ್ವಾ? ಹಾಗಂತ ಈ ಪ್ರಸಂಗದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ಏನ್ ಮಾಡಬೇಕು? ಪ್ರಸಂಗ ಅದೇ, ಹೊಸ ಪ್ರಸಂಗ ಬೇಡ. ಆದ್ರೆ ಪ್ರಸಂಗದಲ್ಲಿ ಹೊಸತನ ತೋರಿದ್ರೆ ಹೇಗೆ? ತೊಂದರೆ ಇಲ್ಲ. ಹಾಗಾದ್ರೆ ಒಂದು ಮಾತನ್ನು ಯಾವ ರೀತಿಯ ಹೊಸತನ? ಒಂದು ಕಡೆಯುಳ್ ನಾನು ನಿಲ್ಲುವೆ, ಒಂದು ಕಡೆಯುಳ್ ಒಂದು ಕಡೆಯುಳ್ ನೀನು ನಿಲ್ಲುವುದು, ಒಂದು ಕಡೆಯುಳ್ ನೀನ ನಿಲ್ಲುವುದು ಎಂದು ಬೇಳಿ ಉಭಯರಣಗೆ ನಿಂದರಾಗಲು, ಎಂದು ಬೇಳಿ ಉಭಯರಣಗೆ ನಿಂದರಾಗಲು. ನಾನು ಎಸೆವೆ, ಇನ್ನೊಂದು ಕಡೆಯುಳ್ ನೀನು ನಿಲ್ಲುವುದು, ಇನ್ನೊಂದು ಕಡೆಯುಳ್ ನೀನು ನಿಲ್ಲುವುದು ಎಂದು ಬೇಳಿ ಉಭಯರಣಗೆ ನಿಂದರಾಗಲು. ಒಂದು ಕಡೆಯುಳ್ ನಾನೇ ಎಸವೆ, ಒಂದು ಕಡೆಯುಳ್ ನೀನು ನಿಲ್ಲುವುದು ಬೇಳಿ ಉಭಯರಣಗೆ ನಿಂದರಾಗಲು. ಅರ್ಥ ಉಪಾಯವನ್ನು ನಾವೀಗ ಮಾಡಬೇಕು. ಏನು ಉಪಾಯ? ಆಯ ತಪ್ಪಿತು ಅಂತಾದ್ರೆ ಅಲ್ಲಿ ಸಿಗಬೇಕಾದ ಉಪಾಯ. ಈ ಹಿಂದೆ ಅನೇಕ ರಕ್ಕಸರನ್ನ ಕೊಂದವ ನಾನು, ಆದರೆ ನೇರವಾಗಿ ಎಂದೂ ಕೂಡ ಕೊಂದವನಲ್ಲ. ಬೇಡಿ ಕೊಂದಿದ್ದೇನೆ. ವಾಮನ ಅವತಾರದಲ್ಲಿ ಬೇಡಿ ಬಲಿಯನ್ನ ಕೊಂದೆ, ಓಡಿ ನಾನು ಕೊಂದೆ. ಓಡಿಕೊಂಡೆ ಕಾಲಯವನ ಕತೆ. ಸುಮ್ಮನೆ ಓಡಿದ್ದು ಮಾತ್ರ. ಕೆಲವರನ್ನ ಪೀಡಿಸಿ ನಾನು ಕೊಂದೆ, ಕಾಡಿಸಿ ಕೊಂದೆ. ಕೆಲವರನ್ನ ನಗುತ್ತಾ ಕೊಂದೆ, ಹೌದಲ್ಲ? ಕೆಲವರನ್ನ ಅಳುತ್ತಾ ಕೊಂದೆ. ಆದ್ರೆ ಇಂದು ಹಾಗಲ್ಲ. ನನಗೆ ಹಾಗೆ ಆಗ್ತದೆ ಮಹಾರಾಯ. ಯಾಕೆ? ನೀನು ಹೇಗೆ
ನಕ್ಕು ಕೊಂದೆಯು ಹ. 10 ಕೊಂದೆಯು ಹ. ನಾನ್ ನಗಾಡಿದ್ರೆ ಸಾಯ್ತಾರ ಯಾರು? ಹ. ಹಾಗಾಗಿ ಹ. ಉಪಾಯವನ್ನು ಮಾಡುವುದಕ್ಕೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನಿರುವಾಗ ನನಗೆ ಯಾವ ತೊಂದರೆ ಇಲ್ಲ. ಪರಬಲದಲ್ಲಿ ಹ. ಸೂರ್ಯ ಕೋಟೆಯಂತೆ ಹ. ಪ್ರಕಾಶಿಸಿರತಕ್ಕಂತಹ ತಾಮ್ರಧ್ವಜನನ್ನು ಹ. ಆ ದೀಪ ನಂದಬೇಕು ಅಂತಾದ್ರೆ, ಏನ್ ಮಾಡ್ಬೇಕು? ಆರಿಸಬೇಕು ಅಂತಾದ್ರೆ ಹ. ಕೇವಲ ನೀನು ಒಬ್ಬನೇ ಹೋರಾಡ್ತಕ್ಕಂಥದ್ದಲ್ಲ, ಅಂದ್ರೆ ನಾನು ನಿನ್ನ ಜೊತೆಯಲ್ಲಿ ಹೋರಾಡುವಂತಹದ್ದು. ನೀನ್ ಹೋರಾಟ ಮಾಡ್ತೀಯ? ಹೌದು. ಅಂದ್ರೆ ನಾನೇನು ಸಾರಥಿತನ ಮಾಡ್ಬೇಕು? ಚೇಚೆ ಹಾಗಲ್ಲ. ಅಲ್ಲ, ಹ. ನನಗೆ ಬರುವುದಿಲ್ಲ ಅಂತ ಆಲೋಚನೆ ಮಾಡುವುದು ಬೇಡ. ಹ. ಈ ಹಿಂದೆ ಮಾಡಿದ್ದೇನೆ ನಾನು. ಹೌದಪ್ಪ. ಗೋಗ್ರಹಣ ಕಾಲದಲ್ಲಿ ಹ. ಸಾಕ್ಷಾತ್ ಉತ್ತರನಿಗೆ ಹ್ಮ್. ರಥಸಾರಥ್ಯ ಮಾಡಿದವ. ಅದಕ್ಕಿಂತಲೂ ಮೊದಲು ಹ. ನನ್ನ ಸೂಚನೆಯಂತೆ ಹ. ನಿನಗೆ ನಿನ್ನ ಮಡದಿಯ ಸಾರಥ್ಯ ಮಾಡಿಲ್ವೇ? ಮಾಡಿಲ್ವೇ? ಹಾಗಾದ್ರೆ ಸಾರಥ್ಯದ ಪ್ರಶ್ನೆ ಅಲ್ಲ. ಹ. ಈಗ ನಾನು ಸಾರಥ್ಯದಲ್ಲಿ ನಿಂತು ಹ. ನೀನು ಯುದ್ಧ ಮಾಡಿದ ರಥಿಕನಾದ್ರೆ ಹ. ಸೋಲು ನಮಗಾಯ್ತು. ಹ. ಹಾಗಾದ್ರೆ ಗೆಲುವು ಬೇಕು ಅಂತ ಏನ್ ಮಾಡಬೇಕು? ಸಾರಥ್ಯವನ್ನು ನಾನು ಕೈಗೊಳ್ತೇನೆ, ಹ. ನೀನು ಕೈಗೊಳ್ಳಬೇಕು. ಹ. ಸಾರಥ್ಯದ ಜೊತೆಯಲ್ಲಿ ಹ. ರಥಿಕರು ನಾವು ಆಗಬೇಕು. ಓ, ನಾವೇ ಸಾರಥಿಯಾಗಿ ಹ. ನಾವೇ ರಥಿಕರಾಗಿ ಯುದ್ಧ ಮಾಡಬೇಕು. ಹೌದು. ಒಂದು ಸಂಶಯ ಬಾಧಿಸ್ತದೆ. ಗಮನಿಸಿದೆ ನೀನು? ಏನು? ಅರ್ಧಚಂದ್ರಾಕಾರದ ಸೇನೆ. ಹೌದು. ಅಂತಹ ಸೇನೆಯನ್ನು ಗೆಲ್ಲಬೇಕು ಅಂತಾದ್ರೆ ಆದ್ರೆ ಈ ಉಪಾಯ ನಮಗೆ ಅನಿವಾರ್ಯ. ಹ. ಒಂದು ಕಡೆಯೊಳಗೆ ಆನು ಎತ್ತಬೇಕು, ಹ. ಇನ್ನೊಂದು ಕಡೆಯಲ್ಲಿ ನೀನಿರು. ಆಯ್ತು. ನಾನು ರಥವನ್ನ ಏರಿ, ಹ. ನಾನು ಸಾರಥಿಯು ಹ. ಯೋಧನಾಗಿ ಹ. ಬಿಲ್ಲನ್ನು ಹಿಡಿದು ಹ. ಯುದ್ಧವನ್ನ ಮಾಡ್ತೇನೆ. ಕೃಷ್ಣ, ನೀನು ಹ. ಇದುವರೆಗೆ ಮಾಡಿಕೊಂಡು ಬಂದಂತಹ ಕಾಯಕ, ಹ. ರಥಿಕನಾದವನ ಜೊತೆಯಲ್ಲೇ ಹ. ಸಾರಥ್ಯವನ್ನು ವಹಿಸಬೇಕು. ನಾನು ಯುದ್ಧ ಮಾಡ್ತೇನೆ, ಹ. ನಾನೇ ಸಾರಥಿ ಆಗ್ತೇನೆ, ಹ. ತೊಂದರೆ ಇಲ್ಲ. ನನಗೆ ಯುದ್ಧ ಮಾಡ್ಲಿಕ್ಕೆ ಧನುಸ್ಸುಂಟು, ಹೌದು. ಬಾಣಗಳುಂಟು. ಹ. ನಿನ್ನಲ್ಲಿ ಏನುಂಟು ಯುದ್ಧ ಮಾಡ್ಲಿಕ್ಕೆ? ಓ, ಅದಕ್ಕಾಗಿ ಹೇಗೆ ಯುದ್ಧ ಮಾಡ್ತಿ? ಕುತೂಹಲದ ಕಣ್ಣುಗಳನ್ನು ಹೌದು. ಪ್ರಶ್ನಿಸ್ತಾ ಹೌದು, ಇದ್ದೆ. ಹೌದು. ಅದು ನೋಡಲಿ. ಅದುರ ಹರನು ಶಾರ್ಂಗನನು ಅದುರ ಹರನು ಶಾರ್ಂಗನನು ಅರ್ಥ, ಯಾವಾಗ ಪ್ರಶ್ನೆಯನ್ನು ನೀನು ಕೊನೆಗೊಳಿಸಿದೆಯೋ ಹ. ಅದಕ್ಕೆ ಉತ್ತರವೋ ಎಂಬ ಹಾಗೆ, ಹ. ನೆನೆದವರ ಮನದಲ್ಲಿ ಎಂಬ ಹಾಗೆ ಇದು ಹ್ಮ್. ನನ್ನ ಕೈಯಲ್ಲಿರುವಂತಹ ಚಕ್ರ ಹ್ಮ್. ಅಡಗಿತು. ಹ. ಆ ಸ್ಥಾನದಲ್ಲಿ ಹ. ಸಾರ್ಗವದನವನ್ನು ಹಿಡಿದು ಹ. ನಡೆಯುತ್ತಾ ಇದ್ದೇನೆ. ಹ. ತಡ ಮಾಡುವುದಲ್ಲ. ಹ. ನೀನೊಂದು ರಥದಲ್ಲಿ, ಹ. ನಾನೊಂದು ರಥದಲ್ಲಿ. ಏನು? ಈಗ ಹೇಗೆ ಅವನು ನಮ್ಮ ಎದುರಿಸ್ತಾನೆ ನೋಡೋಣ. ನೋಡು. ಯಾರು ರಥ? ಇಷ್ಟರ ಮೊದಲು ಏಕ ರಥದಲ್ಲಿ ಉಭಯರಿದ್ದು ನನ್ನಲ್ಲಿ ಯುದ್ಧ ಮಾಡುತ್ತಾ ಇದ್ದರು. ಈಗ ನೋಡ್ತೇನೆ ರಥ ಎರಡಾಗಿದೆ. ಒಂದು ರಥದಲ್ಲಿ ಅರ್ಜುನ, ಇನ್ನೊಂದು ರಥದಲ್ಲಿ ಹರಿ. ಇದನ್ನು ನೋಡಿದ್ರೆ, ಗಮನಿಸಿದ್ರೆ ಯಾರಲ್ಲಿಯೂ ಆಶ್ಚರ್ಯ ಕೆರಳಿಸುವಂತ ಭೂರಮಣ. ಮಾರವಣ ನೊಡನೆಂದನಾಗ ಮಾರವಣದೊಡನ್ ಎಂದನಾಗ ಮಯೂರ ಕೇತನ ನಣುಗನು ನೀ ಬಿಲ್ಬಿಡೆದು ಕಾದುತಿರಲ್ ಅರ್ಜುನನ ಈಗ ನೀ ಬಿಲ್ಬಿಡೆದು ಕಾದುತಿರಲ್ ಅರ್ಜುನನ ಗಾರು ಮಾಡದಿರ ಕಟ ಗಾರು ಗಡಿಸದಿರು ವಿಜಯನ ಸಾರಥಿತ್ವವ ಮಾಡಿ ಸಾಕಸ ತೋರು ವಾರು ವಿಜಯನ ಸಾರಥಿತ್ವವ ಮಾಡಿ ಸಾಗದ ತೋರು ತೋರಿಸುತ್ತಾನ. ನಾನು ಆಶ್ಚರ್ಯ ಪಡುವುದಷ್ಟೇ ಅಲ್ಲ, ಈ ಪ್ರಪಂಚವೇ ಆಶ್ಚರ್ಯ ಪಡುವಂತಾಗಿದೆ.
ಇಷ್ಟರವರೆಗೆ ಪಾರ್ಥಸಾರಥಿಯಾಗಿದ್ದ ನೀನು ಇವತ್ತು ಅದನ್ನುಳಿದು ಮತ್ತೊಂದು ರಥವನ್ನು ಅಲಂಕರಿಸುವುದರ ಮೂಲಕವಾಗಿ ಅವನೊಂದು ರಥದಲ್ಲಿ ನೀನೊಂದು ರಥದಲ್ಲಿ ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಮುಂದಾಗಿದ್ದೀಯಲ್ಲ ಕೃಷ್ಣ. ಓ ಭೂರಮಣ, ನೀನು ಯಾರಿಗೆಲ್ಲ ರಮಣನು ಅರ್ಥೈಸಿಕೊಳ್ಳುವುದಕ್ಕೆ ನಮ್ಮಂತವರಿದ್ದ ಸಾಧ್ಯ ಇಲ್ಲ. ಎಲ್ಲರಿಗೂ ಗಂಡನಾಗಿ ಅಲ್ಲ ಅನ್ನಿಸಿಕೊಳ್ಳುವ ನೀನು, ಎಲ್ಲರಿಗೂ ಗಂಡನಾಗದೆ ಹೌದು ಎನಿಸಿಕೊಳ್ಳಬಲ್ಲವ ನೀನು. ನಿನ್ನಂತನನ್ನು ಅಳೆಯುವುದಕ್ಕೆ, ನೀನು ಏರಿದ ಎತ್ತರಕ್ಕೆ, ನೀನು ಹಿಡಿದ ಆಳಕ್ಕೆ, ಅಲ್ಲ ನೀನು ವ್ಯಾಪಿಸಿದಂತಹ ಪ್ರಪಂಚಕ್ಕೆ ನಮ್ಮಿಂದ ನಿರೀಕ್ಷಿಸಲು ಸಾಧ್ಯ ಇಲ್ಲ, ನಿರೀಕ್ಷಿಸಲು ಸಾಧ್ಯ ಇಲ್ಲ. ಭಗವಂತ, ತಾಮ್ರಧ್ವಜ, ಈ ತಾಮ್ರಧ್ವಜನಲ್ಲಿ ಕಾಳಗ ಮಾಡುವುದಕ್ಕೆ ನೀನು ಬದಲೊಂದು ರಥವನ್ನು ಸೇರಬೇಕೆ, ಅವನೊಂದು ರಥದಲ್ಲಿ ನಿಲ್ಲಬೇಕೆ? ಈ ಮೂಲಕವಾಗಿ ಯುದ್ಧ ಮಾಡಿ ಈ ತಾಮ್ರಧ್ವಜನನ್ನು ನೀನು ಜಯಿಸಿದೆ ಅಂತಾದರೆ ಅದನ್ನು ಜಯದ ಮೇಲ್ಮೆ ಅಂತ ಜಗ ಕೊಂಡಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ, ನನ್ನನ್ನು ಗೆಲ್ಲುವುದಕ್ಕೆ ನೀನು ಶಾರ್ಕಾಧನಸ್ಸನ್ನು ಧರಿಸಬೇಕೆ? ಅದರ ಅಗತ್ಯ ಔಚಿತ್ಯವಾದರೂ ಉಂಟೆ ನಿನಗೆ? ನೀನು ಸಂಕಲ್ಪ ಮಾಡಿದರೆ ಸಾಕು, ತಾಮ್ರಧ್ವಜನ ಕುರುಳು ಉರುಳಿ ಹೋಗಲಿ ಎಂದು. ನಿನ್ನ ಸಂಕಲ್ಪ ಮಾತ್ರದಿಂದಲ್ಲವೇ ಈ ಪ್ರಪಂಚ ಸೃಷ್ಟಿಯಾಗುವುದು, ಈ ಪ್ರಪಂಚದ ಪಾಲನೆಯಾಗುವುದು ಮತ್ತಿದರ ಲಯ ಆಗುವುದು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತ ನೀನು. ನೀನು ಸರ್ವತಂತ್ರ ಸ್ವತಂತ್ರ, ನಿನ್ನನ್ನು ನಿಯಂತ್ರಿಸಬಹುದಾದವರು, ನಿನ್ನನ್ನು ಹೀಗೆ ಮಾಡಬೇಕೆಂದು ಹೇಳುವವರು, ಮಾಡಬೇಕೆನ್ನುವವರು ಈ ವಿಶ್ವದಲ್ಲಿ ಅನ್ಯರಿಲ್ಲ ಪ್ರಭು. ಇದನ್ನು ನಾನು ಚೆನ್ನಾಗಿ ಬಲ್ಲೆ. ಕುದುರೆಯ ಕಟ್ಟುವ ಮೊದಲು ಆಲೋಚಿಸಬೇಕಿತ್ತಲ್ಲ ಕೃಷ್ಣ. ಮೊದಲು ಆಲೋಚನೆ ಇದ್ದೇ ಬಂದವನ, ಮತ್ತೆ ಈಗ ನೀನು ಹಾಗೆ ನನ್ನನ್ನು ಸೋಲಿಸಿದೆ ಅಂತಾದ್ರೆ ಎಲ್ಲ ಅರ್ಜುನ ಪಡೆದ ಹಾಗೆ ಆಗ್ತದ. ಅದರಿಂದ ಅರ್ಜುನನಿಗೆ ಕಳಂಕ ಅಲ್ಲದೆ ಮತ್ತೆ ಕೃಷ್ಣನಿಂದಾಗಿ ಜಯ ಸಂಪಾದನೆ ಆಯಿತು. ಪಾರ್ಥ ಸಾರಥಿಯಾಗಿದ್ದಂತಹ ಕೃಷ್ಣ ರಥಿಕನಾಗಿ ಹೋರಾಡಿದ. ಪಾರ್ಥನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅವ ಏನೂ ಅಲ್ಲ. ಇಷ್ಟರವರೆಗೆ ಅವನ ಮೇಲ್ಮೆಯನ್ನು ಬಯಸಿದಂತಹ ನೀನು, ಅವನ ಹೆಚ್ಚುಗಾರಿಕೆಯಾಗಿ ಇಚ್ಛಿಸಿದಂತಹ ನೀನು, ಇವತ್ತು ಅವನ ಮರ್ಯಾದೆ ತೆಗೆಯುವುದಕ್ಕೆ ಹೊರಟಿದ್ದೀಯ. ಆ ನೆಲೆಯಲ್ಲಿ ನನ್ನನ್ನು ಯುದ್ಧ ಮಾಡಿ ಜಯಿಸಬೇಕೆನ್ನುವಂತ ಅಗತ್ಯವಾದರೂ ನಿನಗೆ ಯುದ್ಧ ಮಾಡ್ತೀನಿ. ಇದಕ್ಕೆ ನಾನು ಹೆದರುತ್ತೇನೆ ಅಂತ ನೀನು ತಿಳ್ಕೊಳ್ಬೇಡ. ಸಿದ್ಧನಾಗಿದ್ದೀಯಾ? ಮಾಡ್ತೀಯ? ಹಾಗಿದ್ರೆ ನೋಡುವ ಹೇಗೆ ಯುದ್ಧ ಮಾಡ್ತೀನಿ ನೀನು. ಅವ ಏನು ಮಾಡ್ತಾನೆ ಈಗ? ಏನು ಮಾಡ್ತಾನೆ ಅವ? ಏನ್ ಮಾಡ್ಬೇಕು? ಹಿಡಿತ್ಯ ಹಿಡಿದವನು ಧರಿದೆ ಬಲ್ಲು ಶರದಿಂದ ಅಸ್ತ್ರವ ಸುರಿದೆ, ಬಲ್ಲು ಶರದಿಂದ ಅಸ್ತ್ರವ ಸುರಿದೆ. ಧರಿಸಿದ್ದೇನೆ. ಯುದ್ಧ ಮಾಡಲು ಬಂದ್ಯಾ? ಮುಂದೆ ಇದು ಅರ್ಜುನನ ಕೈ ಮೇಲಾಗ್ತಾ ಉಂಟು. ಅವನನ್ನು ಮೇಲೆ ಏರುವುದಕ್ಕೆ ಬಿಡಬಾರದು ಅನ್ನುವಂತಹ ಇರಾದೆಯನ್ನು ಹೊಂದಿದಂತಹ ನಾನು ಅಸಂಖ್ಯಾತ ಬಾಣಾವಳಿಗಳನ್ನು ಪ್ರಯೋಗಿಸಿದೆ. ನಾನು ಬಿಟ್ಟಂತಹ ಕಣಗಳನ್ನು ತನ್ನ ಪ್ರತಿಕಣಗಳ ಮೂಲಕವಾಗಿ ತುಂಡಿಸಿ ಖಂಡಿಸುವುದರ ಮೂಲಕವಾಗಿ ನನ್ನ ಜಯದ
ಆಸೆಯನ್ನು ಹಾರ ಹೊಡೆಯುತ್ತಾ ಇದ್ದಾನೆ ಅರ್ಜುನ. ಆದರೆ ಒಟ್ಟಾರೆ ಬಾಣ ಬಿಡುವಂತಹದ್ದಲ್ಲ. ಈಗ ಸ್ವಲ್ಪ ಕ್ರಮವಾಗಿ ಬಾಣ ಪ್ರಯೋಗ ಮಾಡಬೇಕಾಗಿದೆ. ಈಗ ನಿನ್ನ ಕೋರಿಕೆಯಂತೆ ಈ ರಥದಿಂದ ನಾನು ಕೆಳಕ್ಕಿಳಿಯಬೇಕಲ್ಲ, ಅದಕ್ಕಾಗಿ ಹರಿನಿಜ ತೇರನ್ನು ಬಿಟ್ಟು ಹರಿನಿಜ ತೇರನ್ನು ಬಿಟ್ಟು ಬಂದು ನನ್ನ ರಥದೊಳಗೆ ಎಂದಿನಂತೆ ಪಾರ್ಥ ಸಾರಥಿಯಾಗಿ ನಾನಿದ್ದೇನೆ. ಈಗ ನಡೆಯಲು ಹೋರಾಟ ನೋಡಿ. ಎಷ್ಟೊತ್ತು ಇರ್ತಿ ಅಂತ ನಾನು ಲೆಕ್ಕ ಮಾಡಿ ಪ್ರಯೋಗ ಮಾಡ್ತೇನೆ. ಹೌದಾ? ನಿನ್ನನ್ನು ಹೆಚ್ಚು ಕಾಲವನ್ನು ರಥದಲ್ಲಿರುವುದಕ್ಕೆ ನಾನು ಬಿಟ್ಟಲ್ವ ನೀನಲ್ಲಿರುವುದು? ಯುದ್ಧದಲ್ಲಿ ನಿರ್ಣಯವಾಗಬೇಕಲ್ಲ ಅದು. ಅಚ್ಯುತ ಗಂಬನು ಹತ್ತೆ, ಓ, ಇವನಿಗೆ ಹತ್ತೇ ಸಾಕು.